ಆ್ಯಂಡ್ ಶುರು ಆಗ್ತಾ ಆಗ್ತಾ ಇವೆಂಟ್ಸ್ ಮಾಡ್ತಾ ಮಾಡ್ತಾ ಒಂದು ವರ್ಷದ ಒಳಗಡೆ ಹಿಂಗೆ ಒಂದು ಇನ್ವಿಟೇಷನ್ ಬಂತು ನನಗೆ, ನಿಮಗೆ ಬೆಸ್ಟ್ ವುಮನ್ ಆಂಟ್ರಪ್ರನರ್ ಬಂದಿದೆ ಅಂತ. ಆ್ಯಂಡ್ ನನ್ನ ಲಕ್ಕು ಅದು ಐ ಗಾಟ್ ಇಟ್ ಫ್ರಮ್ ದ ಹ್ಯಾಂಡ್ಸ್ ಆಫ್ ದ ಮಾರಿಷಸ್ ಪ್ರೆಸಿಡೆಂಟ್. ಸೊ ವಾವ್. ಅಗೇನ್ ಮೈ ಟೀಮ್, ನಾನಂತೂ ಏನು ಮಾಡಲ್ಲ ನಿಜವಾಗ್ಲೂ. ಸುಮ್ಮನೆ ಒಂದು ಬಾಸ್ ಅಂತ ಹೆಸರು ಕೊಟ್ಟಿದ್ದಾರೆ ಅವರು. ಬಟ್ ನಮ್ಮ ಹುಡುಗರು ಇರೋದ್ರಿಂದಾನೇ ಎಲ್ಲಾರು ಕೆಲಸ ಮಾಡ್ತಿರೋದಲ್ವಾ. ಓಕೆ, ಇವಾಗ ಇದನ್ನ ಪೀಲ್ ಮಾಡಿದೀವಿ, ಬೆಂದಿ ಚೆನ್ನಾಗಿ 2 ವಿಸಿಲ್ ಆದ್ಮೇಲೆ ಪೀಲ್ ಮಾಡಿದೀವಿ. ಈಗ ಏನ್ ಮಾಡ್ಬೇಕು, ಸ್ಕ್ವಾಶ್ ಮಾಡ್ಬೇಕು ಈ ತರ. ಓ, ಒಂದೊಂದನ್ನೇ ಸೆಪರೇಟ್ ಆಗಿ ಈ ತರ ಸ್ಕ್ವಾಶ್ ಮಾಡಿದಾಗ ಓಕೆ ಇಟ್ಸ್ ಈಸಿಯರ್ ಟು ಫ್ರೈ. ಸೊ ಈ ತರ ಸ್ಕ್ವಾಶ್ ಮಾಡಾದ್ಮೇಲೆ ಖಾರದ ಪುಡಿ ಹಾಕ್ಬೇಕು ಇದ್ರ ಮೇಲೆ. ಸೊ ಇದಕ್ಕೆ ಎಷ್ಟು ಖಾರದ ಪುಡಿ ಹಾಕ್ಬೇಕು? 2 ಸ್ಪೂನ್, ಒಂದು ಹಾಫ್ ಟೇಬಲ್ ಸ್ಪೂನ್, ಹಾಫ್ ಟೀ ಸ್ಪೂನ್. ಓಕೆ, ಉಪ್ಪು, ಉಪ್ಪು, ಕಾರ್ನ್ಫ್ಲವರ್ 1/2 ಸ್ಪೂನು ಸಾಕು. ಅದಾದ್ಮೇಲೆ ವಿನಿಗರ್ 1-2 ಸ್ಪೂನ್, ಸಾರಿ ಹಾಫ್ ಸ್ಪೂನ್. ಓಕೆ, ಈಗ ಒಂದು ಲೆಮನ್ ತಗೊಂಡು, ಓಕೆ. ಸೊ ಬೇಸಿಕಲಿ ಇದು ಈ ಡಿಶ್ ಇಸ್ ಕನ್ಸಿಡರ್ ತುಂಬಾ ಹೀಟ್. ಓಕೆ, ಸೊ ಹೀಟ್ ಕಮ್ಮಿ ಮಾಡಕ್ಕೆ, ಸೊ ಇದೆಲ್ಲ ಆದ್ಮೇಲೆ ಬೇಸಿಕಲಿ ಯು ಮಿಕ್ಸ್ ಇಟ್. ಓಕೆ, ಸುಮ್ಮನೆ ಹಿಂಗ್ ಅಂದ್ರೆ ಸಾಕು? ಇಲ್ಲ, ಕೈ ಹಾಕು ಮಿಕ್ಸ್ ಮಾಡ್ಬೋದು. ಸೊ ಈ ತರ ಇದು ಮಿಕ್ಸ್ ಚೆನ್ನಾಗಿ ಅದು ಕೋಟ್ ಆಗ್ಬೇಕು, ಅದ್ರ ಮೇಲೆ ಮಸಾಲೆ ಎಲ್ಲ ಕೋಟ್ ಆಗ್ಬೇಕಲ್ವಾ? ಸೊ ಇದು ಆದಷ್ಟು ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಕ್ ಬಿಟ್ರೆ ಒಳ್ಳೇದು. ಅಷ್ಟ್ರಲ್ಲಿ ನಾವು ತವಾ ಇಟ್ಟು ಬಿಸಿ ಮಾಡ್ಕೊಳ್ಬೋದು. ಸೊ ಇದನ್ನ ಫ್ರೈ ಮಾಡ್ಬೇಕು. ಇದು ಮ್ಯಾರಿನೇಟ್ ಆಗ್ಲಿ, ಸೊ ತವಾನು ಬಿಸಿ ಆಗ್ಲಿ. ಸೊ ಅಷ್ಟರಲ್ಲಿ ಸುಪ್ರಿಯಾ ಅವರೇ ಹೇಳಿ, ಜಿಗರ್ ಥಂಡಾ ಸ್ಟೋರಿ ನಿಮ್ಮಿಂದಾನೇ ಕೇಳ್ಬೇಕು ನಾವು. ಅದೇ ನನ್ನ ಬರ್ಡೇ ವಿಷಯ ಹೇಳಿದ್ನಲ್ಲ, ಆ ಬರ್ಡೇ ದಿನ 9 ಕೋಟಿಗೆ ಫಿಲಮ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಅನೌನ್ಸ್ ಮಾಡ್ತಿದ್ರು. ಸೊ ಅವಾಗ ಒಂದು ಕಡೆಯಿಂದ ಒಂದು ಕಮೆಂಟ್ ಬಂತು, ಅಲ್ಲ ಇವನನ್ನ ಹಾಕಿ ಯಾರಪ್ಪ 9 ಕೋಟಿ ಖರ್ಚು ಮಾಡ್ತಾರೆ ಅಂತ ಯಾರೋ ಒಂದು ಕಮೆಂಟ್ ಮಾಡಿದ್ರು. ಅದು ಬಾತ್ರೂಮ್ ಒಳಗಡೆ ಹೋಗಿ ಹತ್ಬಿಟ್ಟೆ. ಅವತ್ತು ಅವನಿಗೆ ತುಂಬಾ ಹರ್ಟ್ ಆಯ್ತು. ಬಟ್ ನನಗೂ ಬೇಜಾರಾಯ್ತು, ಐ ಮೀನ್ ಯಾರು ಆ ಥರ ಮಾತಾಡ್ಬಾರ್ದಲ್ಲ ಅಂತ. ಸೊ ಜಿಗರ್ ಥಂಡಾ ಅಗೇನ್ ಮಿಸ್ಟರ್ ರಘುನಾಥ್, ನಾವು ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾರೆ ಅವರು ಜಿಗರ್ ಥಂಡಾ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಆವಾಗ ನನಗೆ ಐ ವೆಂಟ್ ಬ್ಯಾಕ್ ಟು ದಟ್ ಡೇ. ಇನ್ಫ್ಯಾಕ್ಟ್ ಅವ್ನು ಆಡಿಯೋ ಲಾಂಚಿಗೆ ಕರೆದಾಗ್ಲೂ ನಾನು ಸ್ಟೇಜ್ ಮೇಲೆ ಹೇಳಿದೆ. ಅವತ್ತಿನ ದಿನ ನನಗೆ ತುಂಬ ಅದು ವಾಪಸ್ ನನಗೆ ರೀಕಾಲ್ ಆಗ್ತಾ ಇದೆ. ಅವತ್ತ ಕಮೆಂಟಿಂದ ಇವತ್ತು ಇವನು ಇಲ್ಲಿ ಬಂದು ನಿಂತಿದ್ದಾನೆ. ಸೊ ಅದು ನನಗೂ ತುಂಬ ಹೆಮ್ಮೆ ಅನಿಸ್ತು. ಸೊ ಈಸ್ ಮೇಡ್ ಇಟ್ ಅಪ್ ಟಿಲ್ ದೇರ್. ಇವತ್ತು ಅಷ್ಟು ಮಟ್ಟಿಗೆ ಬೆಳೆದಿದ್ದಾನೆ ಅಂದರೆ ಇಲ್ಲ, ಅದನ್ನು ನಾನು ಐ ವಾಂಟೆಡ್ ಟು ಟೆಲ್ ಒನ್ ಥಿಂಗ್. ಸೊ ಈ ಒಂದು ಸ್ಟೇಜ್ 360 ಕಂಪನಿ ನಡಿಬೇಕಾದ್ರೆ ನಾನು, ಗಗನು, ಪ್ರಿಯಾ ಮ್ಯಾಮ್ ಎಲ್ಲ ರಘುನಾಥ್ ಸರ್ ಅಂತಿದ್ದಾರೆ, ಅವ್ರ ಆಫೀಸಲ್ಲಿ ಕೂತಿದ್ವಿ. ಸೊ ನಾನು ಬರ್ತಾ ಇದ್ದಂಗೆ ರಘುನಾಥ್ ಸರ್ ಅಂದರು, ರಾಹುಲ್ ನೀವು ಇಷ್ಟು ಚೆನ್ನಾಗಿದ್ದೀರಾ ನೋಡೋಕೆ, ಹೈಟ್ ವೆಯ್ಟ್ ಇದ್ದೀರಾ. ಅವ್ರಿಗೆ ಗೊತ್ತಿಲ್ಲ ನಾನು ಪ್ರೀವಿಯಸ್ಲಿ ಫಿಲ್ಮ್ ಮಾಡಿರೋದು. ಇಷ್ಟು ಚೆನ್ನಾಗಿದ್ದೀರಲ್ಲ, ಒಂದು ಸಿನಿಮಾ ಮಾಡ್ಬೋದಲ್ಲ ಅಂತ. ಸೊ ಇಮಿಡಿಯೇಟ್ಲಿ ಪ್ರಿಯಾ ಮ್ಯಾಮ್ ಇದರಲ್ಲಿ, ಸರ್ ನೀವೇ ಹಾಕೊಂಡು ಮಾಡ್ಬೋದಲ್ವಾ, ಸೊ ಇಟ್ಸ್ ಬೆಟರ್ ವಿ ಆಲ್ ಸಪೋರ್ಟ್ ಹಿಮ್. ನಾನು ಸ್ವಲ್ಪ ಸೇವ್ ಮಾಡಿಟ್ಟಿದ್ದೀನಿ, ನಾನು ಒಂದು 15-20 ಲ್ಯಾಕ್ಸ್ ನನ್ನ ಕೈಯಿಂದ ಹಾಕ್ತೀನಿ. ಸೊ ಅಲ್ಲಿ ತುಂಬ ದೊಡ್ಡವ್ರು ಇದ್ರು, ಎಷ್ಟೊಂದು ಜನ. ಸೊ ಎಲ್ಲರೂ ಸೇರಿ ವಿ ವಿಲ್ ಡೂ ಜಿಗರ್ ಥಂಡಾ, ವಿ ವಿಲ್ ಡೂ ಜಿಗರ್ ವಾಟ್ ಎವರ್, ವಿಲ್ ಡೂ ಅ ಮೂವಿ ಅಂತ. ಅವಾಗ ಒಂದು ಸ್ಟ್ರೈಟ್ ಸಬ್ಜೆಕ್ಟ್ ಮಾಡೋಣ ಅಂತಿದ್ವಿ, ಇಲ್ಲ VIP ಮಾಡ್ಬೇಕಂತ ತುಂಬ ಆಸೆ ಇತ್ತು. ಸೊ ಅದಾದ್ಮೇಲೆ ನಾನು ಸುದೀಪ್ ಸರ್ಗೆ ಹೇಳಿದೆ, ಕ್ಯಾಪ್ಟನ್ ಹಿಂಗೆ ಇದೆ ಅಂತ. ಸೊ ದೆನ್ ಆಬ್ವಿಯಸ್ಲಿ ಹೀ ಕೇಮ್ ಇನ್, ಇಲ್ಲ ಚಿನ್ನ ನನ್ನ ಬ್ಯಾನರಲ್ಲಿ ಮಾಡೋಣ, ವಿಲ್ ಗೋ ಟು ಅ ನೆಕ್ಸ್ಟ್ ಲೆವೆಲ್, ಚೆನ್ನಾಗಾಗುತ್ತೆ ಇನ್ನ ಅಂತ. ಸೊ ದಟ್ ವಾಸ್ ಈವನ್ ಅ ಬೆಟರ್ ಸ್ಟೆಪ್ ನಮಗೆ. ಸೊ ಈ ಥರ ಸ್ಟಾರ್ಟ್ ಆಗಿದ್ದು. ಸೊ ಇವತ್ತಿನ ದಿನ ರಿಯಲಿ ಥ್ಯಾಂಕ್ಫುಲ್ ಟು ಪ್ರಿಯಾ ಮ್ಯಾಮ್, ಬಿಕಾಸ್ ಆ ಒಂದು ಥಾಟ್ ಅವತ್ತು ಹೇಳಿದ್ರು ಅವರು ಎಲ್ಲರ ಮುಂದೆ, ಇವ್ನಿಗೆ ಮಾಡ್ಬೋದಲ್ವಾ ಸಿನಿಮಾ ಮಾಡ್ಬೋದು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಟುಡೇ. ಪ್ರಿಯಾ ಮ್ಯಾಮ್ ಆಗಿರ್ಬೋದು, ರಘುನಾಥ್ ಸರ್, ಸುದೀಪ್ ಸರ್, ಸೊ ಆಲ್ ಆಫ್ ದೆಮ್ ಜಾಯಿಂಡ್ ಆ್ಯಂಡ್ ಡಿಡ್ ದಿಸ್ ಜಿಗರ್ ಥಂಡಾ ಮೂವಿ. ಈ ಲೆವೆಲ್ಗೆ ಬರ್ಬೇಕಂದ್ರೆ ಆಲ್ ಆಫ್ 3 of them ಆರ್ really responsible. ನಾನು ರವಿಶಂಕರ್, they're all responsible for a very handsome and good looking hero to be in the industry. ರಾಹುಲ್ ನಮ್ ತುಸುನಾವಾಗ. ಇಲ್ಲ, ಇನ್ನೊಂದು ವಿಚಾರ ಏನು ಅಂದರೆ, ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆ ಅವನೆಲ್ಲ ಒಂದು ಗ್ರ್ಯಾಟಿಟ್ಯೂಡ್ ಇದೆಯಲ್ಲ. ಈಗ ನಾನು ಮಾಡಿದಂತೂ ಏನಿಲ್ಲ, ನಾನು ಮಾಡಿದಂತೂ ಏನಿಲ್ಲ ಅಲ್ಲ, ಮಾಡಿದ್ದಿದೆ ಅಲ್ಲ, ಜಸ್ಟ್ ಒನ್ ಸ್ಮಾಲ್ ಥಿಂಗ್ ಆಫ್ ಸಜೆಷನ್ ಅಷ್ಟೇ. ಅದನ್ನ ಅವನ ಜೀವನ ಪರ್ಯಂತ ಅವ್ನು ಮರೆಯಲ್ಲ. ಆ ಥರ ಹಿ ಈಸ್ ಅ ವೆರಿ ವೆರಿ ಗ್ರೇಟ್ಫುಲ್ ಬಾಯ್. ಅದು ಭಾಳ ಕಮ್ಮಿ ಜನರಲ್ಲಿ ಆ ಒಂದು ಕ್ವಾಲಿಟಿ ಇರೋದು ಈ ನಡುವೆ. ಅದನ್ನು ನನಗೆ ತುಂಬ ಇಷ್ಟ ಆಗುತ್ತೆ ಅವನಲ್ಲಿ. ಸೊ ಇದು ಮ್ಯಾರಿನೇಟ್ ಆಗಿದೆ. ಥ್ಯಾಂಕ್ ಯು ಅಮ್ಮಾಗರು. ಸೊ ಇದಾದ್ಮೇಲೆ ಸ್ಟವ್ ಕಾದಿದೆ. ಸೊ ಒಂದೊಂದೇ ವಿ ಹ್ಯಾವ್ ಟು ಪ್ಲೇಸ್ ಇಟ್. ಓ, ಫಿಶ್ ಥರನೇ ಕಾಣುತ್ತೆ. ಫಿಶ್ ಥರನೇ ಫಿಶ್ ಥರನೇ ಕಾಣ್ತಾ ಇದೆ.
ವೆಜಿಟೇರಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಇದು. ಸೊ ಈ ಥರ ಫ್ರೈ ಮಾಡೋಕ್ಕೆ ಇಡಬೇಕು. ಸೊ ಸ್ವಲ್ಪ ಬ್ರೌನಿಶ್ ಫ್ರೈ ಆಗ್ತಾ ಇದ್ದಂಗೆ ವಿತ್ ಆಯಿಲ್ ತುಂಬ ಟೇಸ್ಟ್ ಆಗಿರುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ಇದು ಫ್ರೈ ಆಗೋಷ್ಟರಲ್ಲಿ ಯಾರಿಗೂ ಗೊತ್ತಿಲ್ದಿರೋದು, ಪ್ರಿಯಾ ಮ್ಯಾಮು ಸಿಂಗಿಂಗ್ ಕ್ಲಾಸಸ್ ಹೋಗ್ತಾರೆ. ಶಿ ಇಸ್ ಅ ವೆರಿ ಗುಡ್ ಸಿಂಗರ್. ನೋ ಒಳ್ಳೆ ಹಾಡು ಹಾಡ್ತಾರೆ. ಬಟ್ ತುಂಬಾ ಚೆನ್ನಾಗಿ ಹಾಡ್ತಾರೆ. ಇವಾಗ ಒಂದು ಹಾಡು ಅಯ್ಯೋ ಆಲ್ ದ ಲೇಡೀಸ್ಗೆ, ಯಾಕಂದ್ರೆ ಅಡಿಗೆ ಮನೇಲಿ ನಿಂತಾಗ ಸುಮ್ಮನೆ ಬೋರ್ ಹೋದಾಗ ಅವರು ಹಾಡ್ತಾ ಇರ್ಬೋದು. ಸೂಪರ್, ವೆರಿ ನೈಸ್. ಸೊ ಇದು 2 ಸೈಡ್ ಫ್ರೈ ಮಾಡಿದೀವಿ ಅಲ್ವಾ? 2 ಸೈಡ್ ಫ್ರೈ ಮಾಡಿದ್ದೀನಿ. ಹೆಂಗ್ ಕಾಣ್ತಾ ಇದೆ? ಚೆನ್ನಾಗಿ ಕಾಣ್ತಾ ಇದೆ, ಫಿಶ್ ತರಾನೇ ಕಾಣ್ತಾ ಇದೆ ಆಕ್ಚುಲಿ. ನೀವು ಆಕ್ಚುಲಿ ಹೌದು. ಸೊ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ವೀಕ್ಷಕರೇ, ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈ ರೆಡಿ ಆಗಿದೆ. ಇದನ್ನ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ನೋಡಿ. ನಾವಿದನ್ನ ತಗೊಂಡು ಡೈನಿಂಗ್ ಟೇಬಲ್ಗೆ ಹೋಗೋಣ. ಎಸ್. ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈ, ಅಚ್ಕಾರದ ಪುಡಿ 2 ಟೀ ಚಮಚ, ಅರಿಶಿಣ ಅರ್ಧ ಟೀ ಚಮಚ, ಕಾರ್ನ್ ಫ್ಲೋರ್ 2 ಟೀ ಚಮಚ, ವಿನೆಗರ್ ಅರ್ಧ ಟೀ ಚಮಚ, ನಿಂಬೆಹಣ್ಣು 1, ಎಣ್ಣೆ 1 ಬಟ್ಟಲು, ಶ್ಯಾಮ್ ಗಡ್ಡೆ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಕುಕ್ಕರ್ಗೆ ನೀರು ಹಾಕಿ ಶ್ಯಾಮ್ ಗಡ್ಡೆ ಹಾಕಿ 2 ವಿಸಿಲ್ ಬರೋವರೆಗೂ ಬೇಯಿಸಿಕೊಂಡು ಬಳಿಕ ತಣ್ಣೀರಿನಲ್ಲಿ ಹಾಕಿ ಸಿಪ್ಪೆ ತೆಗೆದುಕೊಂಡು ಅದಕ್ಕೆ ಅಚ್ಕಾರದ ಪುಡಿ, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ ಫ್ಲೋರ್, ವಿನೆಗರ್, ನಿಂಬೆಹಣ್ಣಿನ ರಸ ಹಾಕಿ ಕಲಸಿಕೊಂಡು ಕಾದ ತವಾ ಮೇಲೆ ಎಣ್ಣೆ ಹಾಕಿ 2 ಬದಿಯನ್ನು ಬೇಯಿಸಿಕೊಂಡ್ರೆ ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈ ರೆಡಿ ಟು ಸರ್ವ್. ಈಗ ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈ ರೆಡಿ ಆಗಿದೆ. ಸೊ ತಿನ್ನೋಣ. ಯಾ ಲೆಟ್ಸ್ ಸ್ಟಾರ್ಟ್. ನಾನೇ ಸರ್ವ್ ಮಾಡಲಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ವೆರಿ ನೈಸ್. ತುಂಬಾನೇ ಚೆನ್ನಾಗಿದೆ. ಇದು ಫಿಶ್ ತಿಂದಂಗೆ ಇದೆ. ಇದು ಫಿಶ್ ತಿಂದಂಗೆ ಇದೆ. ಆಮೇಲೆ ಮೆಲ್ಟ್ ಆಗತ್ತಂಗೆ, ಮೆಲ್ಟಿಂಗ್ ಇನ್ ಯೋರ್ ಮೌತ್. ಕರಗ್ತಾ ಇದೆ ಹಂಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರಾಹುಲ್, ತುಂಬಾ ಚೆನ್ನಾಗಿದೆ. ಐ ಹೋಪ್ ಇಟ್ಸ್ ಅ ಡಿಫ್ರೆಂಟ್ ಡಿಶ್. ಇಟ್ ಈಸ್. ರಾಹುಲ್, ಯಾ, ಚೆನ್ನೈ ಮೇಲೆ ಲಾಸ್ಟ್ 1 ಬಾಲ್ 1 ರನ್ ಹೊಡಿಬೇಕು. ಇಲ್ಲ ಅಂದ್ರೆ ಆಫ್ಟರ್ ಎಫೆಕ್ಟ್ ಏನದು? ಸಿಕ್ಕಿತ್ತು. ಲಾಸ್ಟ್ ಬಾಲ್ ಲಾಸ್ಟ್ ರನ್, ಫೈನಲ್ ಮ್ಯಾಚಲ್ಲಿ ಫೈನಲ್ ಬಾಲ್ ಸಿಕ್ಕಿದ್ದು. ಅದು ಬೇರೆಯವ್ರಿಗೆ ಹೋಗಿತ್ತು ಬ್ಯಾಟಿಂಗು. ಅವ್ರ ಹೆಸರು ಹೇಳೋದು ಬೇಡ ಪಾಪ. ಬಟ್ ನಮ್ಮ ಸುದೀಪ್ ಸರ್ ಹೇಳಿದ್ರು, ನೀನು ಬ್ಯಾಟಿಂಗ್ ಹೋಗು ಅಂತ. ಅವನು ಇಲ್ಲ ಸರ್ ನನಗೆ ಭಯ ಆಗ್ತಾ ಇದೆ ಕ್ಯಾಪ್ಟನ್ ಅಂತಂದ. ಅವ್ರಿಗೆ ಯಾರು ಕಳಿಸ್ಬೇಕಂತ ಗೊತ್ತಿಲ್ಲ. ರಾಹುಲ್ ನೀನು ಹೋಗ್ತೀಯ ಅಂತ. ನಾನು ಚಿಕ್ಕಿದೆ ಚಾನ್ಸ್, ನನಗೆ ಗೊತ್ತಿಲ್ಲ ಅದ್ರ ಆಫ್ಟರ್ ಎಫೆಕ್ಟ್ಸ್ ಏನಾಗುತ್ತೆ ಅಂತ ಹೋದೆ. ಐ ವೆಂಟ್ ದೇರ್, ಬಾಲ್ ಮಿಸ್ ಮಾಡಿದೆ, ರನ್ಔಟ್ ಆದ್ವಿ. ಮನೆಗೆಲ್ಲ ಬಂದ್ವಿ, ಎಲ್ಲ ಆಗಿ 1 ವಾರ ಆಯಿತು. ನಮ್ಮ ತಾಯಿ ಆಫೀಸಿಗೆ ಬಾ ಅಲ್ಲೇ ನಾಷ್ಟ ತಿನ್ನೋಣ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಏನಂದ್ರೆ ಬರೀ ಪ್ರೊಫೆಸರ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ. ಅಂಥದ್ರಲ್ಲಿ ಅಲ್ಲಿರೋ ಸ್ಟೂಡೆಂಟ್ಸು, ಅವನೇ ಅಲ್ಲ ಲಾಸ್ಟ್ ಬಾಲ್ ಮಿಸ್ ಮಾಡಿದ್ದು, ಅವನೇ ಅಲ್ಲ ಲಾಸ್ಟ್ ಬಾಲ್ ಮಿಸ್ ಮಾಡಿದ್ದು ಅಂತ. ಹಾಂ, ನಾನು ಹೊಟ್ಟೆ ಹಸ್ಕೊಂಡು ತಿನ್ನೋಕೆ ಹೋದವನು ಅದು ಕೇಳಿಸ್ಕೊಂಡು ವಾಪಸ್ ಬಂದ್ಬಿಟ್ಟೆ. ಅಲ್ಲಿಂದ 1-2 ದಿನ ಮನೆ ಆಚೆ ಬಂದಿರಲಿಲ್ಲ. ತರುಣ್ ಚಂದ್ರ ಅಂತ ಆ್ಯಕ್ಟರ್, ಅವ್ರ ತಂಗಿ ಮದುವೆ ಇತ್ತು. ಸೊ ರಿಸೆಪ್ಷನಲ್ಲಿ ಗಂಡ ಹೆಂಡತಿ ಹಿಂಗೆ ನಿಲ್ತಾರಲ್ವ, ಗಂಡು ಹೆಣ್ಣು. ಸೊ ಫೋಟೋಗೆಲ್ಲ ಹೋಗಿ ನಿಲ್ತೀವಿ. ಸೊ ನಾನು ಒಂದು ಗಿಫ್ಟ್ ಕೊಟ್ಬಿಟ್ಟು ಫೋಟೋಗೆ ಹಿಂಗೆ ನಿಂತಿದ್ದೀನಿ. ಯಾರೋ ಹಿಂಗಂದ, ಹಿಂಗೆ ತಿರುಗಿ ನೋಡಿದೆ. ಸರ್ 50,000 ಕಟ್ಟಿದ್ದೆ ಸರ್, 1 ರನ್ ಹೊಡಿಯೋಕ್ಕಾಗಿಲ್ವಾ ಸರ್ ಅಂತ. ನಾನು ಬರ್ತೀನಿ ಅಂತ ಆ ಮದುವೆಯಿಂದ ಹೋದೆ. ಕೊನೆಗೆ ಗಾಡಿ ಒಂದ್ಸಲ ಕ್ಯಾಪಿಟಲ್ ಹೋಟೆಲ್ ಹತ್ರ ಹಿಂಗೆ ಲೆಫ್ಟ್ ತಗೊಳ್ತಾ ಇದ್ದೆ. ಕರೆಕ್ಟಾಗಿ ನಂಗೆ ತಿರುಗಕ್ಕೆ ಸಿಗ್ನಲ್ ಜಂಪ್ ಆಯಿತು. ಪೊಲೀಸ್ ನಿಲ್ಲಿಸಿದ್ರು. ನಿಲ್ಲಿಸಿ ನಾನು ಗ್ಲಾಸ್ ಇಳಿಸ್ದೆ. ಸರ್ ಹೇಳಿ ಅಂತ. ಸರ್ ನೀವಾ ಅಂತ. ಹೌದು ನಾನೇ ಅಂತ. ಅದಕ್ಕೆ ಫೈನ್ ಎಷ್ಟು ಸರ್ ಅಂತಂದೆ. ಇಲ್ಲ ಸರ್
ಪರವಾಗಿಲ್ಲ ಹೋಗಿ ಅಂತ. ನಾನೇನು ಪರವಾಗಿಲ್ಲ ಅಂತ. ಬಟ್ ನೆಕ್ಸ್ಟ್ ಟೈಮ್ ಆ ಲಾಸ್ಟ್ ಬಾಲ್ ಮಿಸ್ ಮಾಡಿದ್ರಲ್ಲ ಸರ್, ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಹೊಡೀರಿ ಸರ್ ಅಂತ. ಫೈನ್ ಎಷ್ಟು ಹೇಳ್ರಿ ನಿಮ್ಮದು ಅದು. ನಾನು ಈ ಥರ ಇಟ್ ಹಾಂಟೆಡ್ ಮೀ ಫಾರ್ ಅ ಇಯರ್. 4th year ಐ ಪ್ಲೇಡ್ ಆನ್ ಚೆನ್ನೈ ಆ್ಯಂಡ್ ಐ ವಾಸ್ ದ ಹೈಯೆಸ್ಟ್ ಸ್ಕೋರರ್ ಇನ್ ಕರ್ನಾಟಕ ಬುಲ್ಡೋಸರ್. ಇಡೀ ಕರ್ನಾಟಕ ಬುಲ್ಡೋಸರಲ್ಲಿ ನಾನೇ ಹೈಯೆಸ್ಟ್ ಸ್ಕೋರ್. ಪ್ಲಸ್ ಅದು ಒಂದು AC ಇಟ್ಟಿದ್ರು, ಒಂದೊಂದು ಮ್ಯಾಚಲ್ಲಿ ನೀವು ಹಿಂಗೆ ಹೊಡೆದ್ರೆ ಅಂತ. ಎಲ್ಲ AC ನಮ್ಮನೆಗೆ ತಗೊಂಡು ಬಂದೆ. ವಾಟ್ ಅ ಕಮ್ ಬ್ಯಾಕ್. ಯಾ, so thanks to one of the main reasons is again Avaru, because she asked on chance kodi, and of course Sudeep sir also gave me a chance to play under him, so very lucky. ಸೊ ವೀಕ್ಷಕರೇ, ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈ ತಿಂದಿದ್ದೀವಿ. ಆಕ್ಚುಲಿ ರಾಹುಲ್ ತುಂಬಾ ಚೆನ್ನಾಗಿತ್ತು. ಮೊನ್ನೆ ಫಿಶ್ ತಿಂದ್ವಿ, ಫಿಶ್ ಥರಾನೇ ಇತ್ತು ಇದು. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ನೀವು ಮಾಡ್ಕೊಟ್ಟಿದ್ದಕ್ಕೆ. Thank you. ಈಗ ಪ್ರಿಯಾ, ಇವತ್ತಿನ 99th ಎಪಿಸೋಡ್ ಕಂಪ್ಲೀಟ್ ಮಾಡಿದ್ದೀವಿ ನಾವು. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ ನಾನು ಬಹಳ ಬಹಳ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಈ ಮಟ್ಟಿಗೆ ಒಂದು 99 ಎಪಿಸೋಡ್ ತನಕ ತಂದು ನಿಲ್ಲಿಸಿದ್ದೀರಾ, ಅದಕ್ಕೆ ಬಹಳ ಬಹಳ ಧನ್ಯವಾದಗಳು. ಬಟ್ ಇದು ಶುರು ಆಗಿದ್ದು ಈಗ ಇಲ್ಲಿ ನಮ್ಮ ಹುಡುಗ ನಿಂತಿರೋದು. ನಾನಿಲ್ಲಿ ಊರಲ್ಲೂ ಇರಲಿಲ್ಲ. ಚಾನಲ್ ಅವ್ರು ಕರೆದು ಈ ಥರ ಒಂದು ಸ್ಲಾಟ್ ಮಾಡೋಣ ಅಂತ ಹೇಳಿದಾಗ ಇವನು ಇಲ್ಲಿ ಇರಲಿಲ್ಲ ಅಂದರೆ ನಾನು ಖಂಡಿತವಾಗ್ಲೂ ಈ ಪ್ರೋಗ್ರಾಮ್ನ ಮಾಡಿಸೋಕ್ಕೆ ಸಾಧ್ಯನೇ ಇರಲಿಲ್ಲ. ಅಲ್ಲಿ ಯಾವುದೋ ಒಂದು ದೇಶದಲ್ಲಿ ಕೂತಿ ನಾನು ಹೆಂಗೆ ಇದನ್ನು ನಡೆಸೋದು ಅಂತ ನಾನು ಗೊಂದಲದಲ್ಲಿರಬೇಕಾದ್ರೆ ಇವನು ಬಂದು ಇಲ್ಲ ನಾನು ಮಾಡಿಕೊಡ್ತೀನಿ, ಡೋಂಟ್ ವರಿ ಅಬೌಟ್ ಇಟ್, ಸೆಟಪ್ ಎಲ್ಲ ಮಾಡಿಕೊಟ್ಟಿದ್ದವನೇ. ಆ್ಯಂಡ್ ಹೀ ಈಸ್ ರಿಯಲಿ ಅ ವೆರಿ ವೆರಿ ಸ್ಟ್ರಾಂಗ್ ಫೋರ್ಸ್. ಇವತ್ತು ಈ ಕಾರ್ಯಕ್ರಮ ಈ ಮಟ್ಟಿಗೆ ಬಂದಿದೆ ಅಂದರೆ ರಾಹುಲ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಸ್ ಅನ್ನೋದು ಸುಮ್ಮನೆ ನಾವು. ಆಮೇಲೆ ಈ ಕಾರ್ಯಕ್ರಮನ ನಡೆಸಿ ಇಷ್ಟು ಚೆನ್ನಾಗಿ ಒಂದು ಸೆಟಪ್ ಮಾಡಿಕೊಟ್ಟಿದ್ದಕ್ಕೆ ಕಲರ್ಸ್ TV ಅವರಿಗೆ, ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಅಷ್ಟು ಜನಕ್ಕೂ, ನಮ್ಮ ಪ್ರೊಡಕ್ಷನ್ ಬಾಯ್ಸ್ಗೂ, ನನ್ನ ಈ ಎಂಟೈರ್ ಟೀಮ್ ಎಲ್ಲದು ಹೆಸರು ತಗೊಳ್ಳೋ ಅಷ್ಟು ಟೈಮ್ ಇಲ್ಲ ನಮಗೆ. ಬಟ್ ಎಲ್ಲರಿಗೂ ಗೊತ್ತಿದೆ ನೀವು ಯಾರ್ಯಾರು ಅಂತ. ನನ್ನ ಕಡೆಯಿಂದ ಭಾಳ ಭಾಳ ಥ್ಯಾಂಕ್ಸ್. ಅದಲ್ಲದೆ ಕಲರ್ಸ್ ಚಾನಲ್ ಕಡೆಯಿಂದ ಪರಮೇಶ್ವರ್ ಅವರಿಗೆ, JD ಅವರಿಗೆ, ಅದಕ್ಕೆಲ್ಲರಿಗಿಂತ ಹೆಚ್ಚು ನನ್ನ ಭಾಳ ಭಾಳ ಆಪ್ತ ಗೆಳತಿ ಚಿತ್ರಶ್ರೀ. ಅವಳಿಲ್ಲ ಅಂದರೆ ನನಗೆ ಈ ಸ್ಲಾಟು ಸಿಗ್ತಿರ್ಲಿಲ್ಲ. ತುಂಬ ಥ್ಯಾಂಕ್ಸ್ ಚಿತ್ರ. ಥ್ಯಾಂಕ್ ಯು ರಾಹುಲ್. ಥ್ಯಾಂಕ್ ಯು ಪ್ರಿಯಾ, ನೀವಿಬ್ರು ಬಂದಿದ್ದಕ್ಕೆ. ಸೊ ರಾಹುಲ್, ನಮ್ಮ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಕಡೆಯಿಂದ ಸ್ಟಾರ್ಸ್ ಅಭಿರುಚಿ ಕಡೆಯಿಂದ ನಿಮಗೆ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ರಾಹುಲ್? ಇಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಪ್ರಿಯಾ ಮ್ಯಾಮ್ಗೆ ಯಾವತ್ತು ಬಾಸ್ ಅಂತಲೇ ಹೇಳ್ತೀನಿ. ಯಾಕಂದರೆ ಆ ಒಂದು ಎಲ್ಲ ಕ್ವಾಲಿಟೀಸ್ ಅವರಲ್ಲಿದೆ ಟು ಬಿ ಅ ಗುಡ್ ಲೀಡರ್. ಇವತ್ತು ನಮ್ಮ ಸ್ಟೇಜ್ 360 ಅಂತ ಒಂದು ಕಂಪನಿ ಇದೆ. ಸೊ ನಾನು, ನನ್ನ ಫ್ರೆಂಡ್ ಗಗನ್ ಅಂತ ನೆನ್ನೆ ನೋಡಿದ್ರಲ್ಲ, ಅವನು, ನಮ್ಮಿಬ್ಬರಿಗೆ ಶಿ ಲೀಡ್ಸ್ ಅಸ್ ಇನ್ ದಟ್ ಕಂಪನಿ. ಸೊ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಅದರ್ ದೆನ್ ದ್ಯಾಟ್ ಯಾವುದೇ ಒಂದು ವಿಚಾರ ಇರ್ಬೋದು, ನಾನು ಈ ಪ್ರೋಗ್ರಾಮಲ್ಲಿ ಹೇಳ್ದಂಗೆ ನನ್ನ ಸಿನಿಮಾ ಸ್ಟಾರ್ಟ್ ಆಗಿರ್ಬೋದು, ನನ್ನ ಎಂಟ್ರಿ ಟು ದ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲದರಲ್ಲೂ ಶೀಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಹರ್ ಆಲ್ಸೋ. ನಾನು ಮಾಡಿದ್ದೇನಿಲ್ಲ ಆ್ಯಕ್ಚುಲಿ, ನಮ್ಮ ಫುಲ್ ಟೆಕ್ನಿಕಲ್ ಟೀಮ್ ಮಾಡಿದ್ದು. ಬಟ್ ಎಸ್, ಅಫ್ಕೋರ್ಸ್ ನಾವು ನೋಡ್ಕೊಳಕ್ಕಿದ್ವಿ. ಇಷ್ಟು ಸಕ್ಸಸ್ಫುಲ್ ಪ್ಲಸ್ ಈ ಥರ TRPಗಳು ಮಧ್ಯಾಹ್ನ ಹೊತ್ತು ತೆಗೆಯೋದು ತುಂಬ ಕಷ್ಟ ಇದೆ. ಅದಕ್ಕೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಬಾಬು ಸರ್ ಅಂತಿದ್ದಾರೆ. ಅದು ಬಿಟ್ಟು ಎಲ್ಲದಕ್ಕಿಂತ ಫೈನಲ್ ಆಗಿ ಹೇಳ್ಬೇಕಂದ್ರೆ, ದೇರ್ ಇಸ್ ಒನ್ ಯಂಗ್ ಎನರ್ಜೆಟಿಕ್ ಡೈರೆಕ್ಟರ್ ದಟ್ ವಿ ಹ್ಯಾವ್. ಯಂಗ್ಸ್ಟರ್, ತುಂಬ ಜೋಶು, ಯಾವುದಕ್ಕೂ ನಾಚಿಕೆ ಪಡಲ್ಲ. ಯಾರೋ ಒಬ್ಬರು ಕೋಪದಲ್ಲಿದ್ದರೆ ಏನಾದರೂ ಬೈದ್ರೇನೋ ನೆಕ್ಸ್ಟ್ ಒಂದು 2 seconds ಅಲ್ಲಿ ಸರ್ ಸೊ ಅಂತ ಹಿ ವಿಲ್ ಗೋ ಆಸ್ಕ್ ದಟ್ ಕ್ವೆಶ್ಚನ್, ಹಿ ವಿಲ್ ಗೆಟ್ ದ ಥಿಂಗ್ಸ್ ಔಟ್. ಸೊ ದಟ್ ಈಸ್ ಅಜಯ್. ಸೊ ಅವ್ರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಬಿಕಾಸ್ ಹೀಸ್ ಟೇಕನ್ ದಿಸ್ ಶೋ ಟಿಲ್ ಹಿಯರ್. ಬಿಕಾಸ್ ನಾವು ಎವ್ರಿ ಟೈಮ್ ಬರೋಕ್ಕಾಗಿಲ್ಲ, ಬಟ್ ಹೀಸ್ ಆಲ್ವೇಸ್ ಬೀನ್ ದೇರ್. ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್. ಆ್ಯಂಡ್ ಇವ್ರಿಗೆ ಹೆಂಗೆ ಮರೆಯೋದು, ಮೈ ಗಾಡ್. ಚೈತ್ರ ಅವ್ರಿಗೂ ತುಂಬ ಧನ್ಯವಾದಗಳು. ಶಿ ಕೇಮ್ ಆ್ಯಂಡ್ ಶಿ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಫಾರ್ ಪ್ರಿಯಾ ಮ್ಯಾಮ್. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಪ್ರಿಯಾ ಮ್ಯಾಮ್, ರಾಹುಲ್, ಚೈತ್ರ, ನಮ್ಮೆಲ್ಲರ ಕಡೆಯಿಂದ ನಿಮಗೆ ಬಾಯ್.